ಇದು ಹೂಕೋಸು ಉಪ್ಪಾಕಿ ತೊಳೆದಿಟ್ಟಿರೋದು. ಇದಕ್ಕೆ ಇವಾಗ ನಾವು 2 ಸ್ಪೂನ್ 2 ಅಥವಾ 3 ಮೈದಾ ಹಸಿಟ್ಟು, 2 ಸ್ಪೂನು ಕಾರ್ನ್ಫ್ಲವರ್, ಖಾರಕ್ಕೆ ಒಂದು ಸ್ಪೂನು ಚಿಲ್ಲಿ ಪೌಡ್ರು, ಸ್ವಲ್ಪ ಸ್ಪೈಸಿಯಾಗಿ ಖಾರ, 1/4 ಟೀ ಸ್ಪೂನ್ ಧನಿಯಾ ಪೌಡರ್. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ನನಗೆ ಕೈಯೆಲ್ಲ ಹಾಕಿದ್ರೆ ಅಳತೆ ಗೊತ್ತಾಗುತ್ತೆ, ಅದರಿಂದ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ. ನೋಡ್ಕೊಂಡು ತಿನ್ನಿಸ್ಬೇಕು, ನೀರು ಅವಶ್ಯಕತೆ ಇದ್ದರೆ ಮಾತ್ರ. ಇದು ನಿಮ್ಗೆ ಬೇಕಾದರೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆ್ಯಡ್ ಮಾಡ್ಬೋದು. ನನಗೆ ಅದು ಬೇಡ, ಅದರಿಂದ ನಾನು ಸ್ಕಿಪ್ ಮಾಡಿದ್ದೀನಿ. ನಿಮಗೆ ಬೇಕಂದರೆ ಆ್ಯಡ್ ಮಾಡ್ಕೊಳ್ಳಿ. ಸಾಕು. ಮತ್ತು ಗೋಬಿನ ಚಿಕ್ಕ ಸ್ಪೂನಿಂದ ಹಾಕಿ, ಇಲ್ಲ ಕೈಯಿಂದನೂ ಹಾಕ್ಬೋದು, ಕೈ ತೊಳೆಯೋಕ್ಕಾಗಲ್ಲ, ಸರಿ. ಅದನ್ನು ಕಟ್ ಮಾಡು, ಹಾಕಿ. ಒಂದು 10 ನಿಮಿಷ ಚೆನ್ನಾಗಿ ಬೇಯಬೇಕು. ಅದು ಬೆಂದಾದ್ಮೇಲೆ ತೆಗಿಬೇಕು. ಗೋಬಿ ಫ್ರೈ ಮಾಡ್ಕೊಂಡಿದ್ದೀವಿ. ಇವಾಗ ಒಂದು ಬಾಣಲಿಲಿ ಎಣ್ಣೆ ತಗೊಂಡು ಅದಕ್ಕೆ 2 ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕಬೇಕು. ಬೇಕಾದರೆ ಕ್ಯಾಪ್ಸಿಕಮ್ ಹಾಕ್ಕೋಬೋದು. ಸ್ವಲ್ಪ ಫ್ರೈ ಆಗಬೇಕು. ಸ್ವಲ್ಪ ಈ ಈರುಳ್ಳಿ ಎಷ್ಟಿದೆ ಅಷ್ಟಕ್ಕೆ ಮಾತ್ರ ಫ್ರೈ ಆಗಂಗೆ ಉಪ್ಪು. ಈರುಳ್ಳಿಯನ್ನು ಬ್ರೌನ್ ಬರಬೇಕು ಅಂತೇನಿಲ್ಲ, ಅದು ಸ್ವಲ್ಪ ಮೆತ್ತಗಾದರೆ ಸಾಕು. ಇದಕ್ಕೆ ನಾವು ಹೋಮ್ ಮೇಡ್ ಸಾಸ್, ಇದ್ರದ್ದು ವಿಡಿಯೋನ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ, ಯೂಟ್ಯೂಬಲ್ಲೂ ಇದೆ, ನೋಡ್ಕೊಳ್ಳಿ. ಹೋಮ್ ಮೇಡ್ ಸಾಸ್ ಇದು ಸ್ವಲ್ಪ ಸ್ಪೈಸಿಯಾಗಿ ಖಾರವಾಗಿರುತ್ತೆ. ಇದೇ ಮೇನ್, ನಾವು ಗೋಬಿ ಮಂಚೂರಿ ಏನು ಮಾಡ್ತೀವ ಅದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸೇ ಇದು. ನಾನು ಸ್ವಲ್ಪ ಹಾಕ್ತೀನಿ, ಬೇಕಿದ್ರೆ ನಾವು ಇನ್ನೊಂದು ಸ್ವಲ್ಪ ಹಾಕ್ಬೋದು. ಅದೊಂದು ಸ್ವಲ್ಪ ಬಿಸಿ ಆಗಬೇಕು. ನಾವು ಇದಕ್ಕೆ ಯಾವ ಕಲರು ಆ್ಯಡ್ ಮಾಡಿಲ್ಲ, ಬರೀ ಖಾರದ ಪುಡಿ ಟೊಮೊಟೊ ಅಷ್ಟೇ. ಇವಾಗ ನಾವೇನು ಫ್ರೈ ಮಾಡಿದ್ದೀವ ಆ ಗೋಬಿ ಮಂಚೂರಿನ ಹಾಕಬೇಕು. ಹಾಕ್ಬಿಟ್ಟು ಇದು ಒಂದು 5 ನಿಮಿಷ ಫ್ರೈ ಆಗಬೇಕು. ಆ ಸಾಸ್ ಏನಿದೆ ಅದೆಲ್ಲ ಫುಲ್ಲು ಅದಕ್ಕೆ ಸೆಟ್ ಆಗಬೇಕು.
ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋದು, ಮತ್ತು ಸ್ವಲ್ಪ ಹಸಿ ಈರುಳ್ಳಿ ಹಾಕ್ಕೊಂಡು ನಮ್ಮ ಗೋಬಿ ಮಂಚೂರಿ ರೆಡಿ.